ಇವರು ಕೂಡ ಇಂಥ ಮಕ್ಕಳನ್ನ ಪಡಿಬೇಕಾದ್ರೆ ಪುಣ್ಯ ಮಾಡಿದ್ದಾರೆ. ಯಾಕಂದರೆ ಇಂಥವರು ಈ ಭೂಮಿ ಮೇಲೆ ಈ ಜಗತ್ತು ಮೇಲೆ ಇದ್ದರೆ ಯಾವ ಅನಾಥಾಶ್ರಮಗಳು ಹುಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಯಾಕಂದರೆ ಈ ಥರನಾಗಿ ತಂದೆ ತಾಯಿಗಳನ್ನು ಪೂಜೆ ಮಾಡಿ ಈ ಥರ ಇಟ್ಕೊಂಡುನೆಲ್ಲ ಮಾಡ್ತಾರೆ ಅಂದಮೇಲೆ ನಾವು ವೃದ್ಧಾಶ್ರಮದ ಅವಶ್ಯಕತೆನೇ ಬರಲ್ಲ. ಎಷ್ಟೋ ಜನ ವೃದ್ಧಾಶ್ರಮಗಳಿಗೆ ಹಾಕ್ತಾರೆ. ಯಾಕೆ ಹಾಕ್ತಾರೆ ಹೇಳಿ? ಅವರು ನಮ್ಮನ್ನು 9 ತಿಂಗಳು ಹೊತ್ತು ಹೊಟ್ಟೆಯಲ್ಲಿ ಇಟ್ಕೊಂಡು ಆಚೆ ಹಾಕಿ ನಮಗೆ ಶಿಕ್ಷಣ ಕಲಿಸಿ ಬಟ್ಟೆ ಹಾಕಿ 11 ಗಂಟೆ ಆಗಲಿ 1 ಗಂಟೆ ಆಗಲಿ ನಮ್ಮ ಕೆಲಸವನ್ನು ಮುತುವರ್ಜಿಯಾಗಿ ಇಲ್ಲ ಮಾಡಿದ್ದೀನಿ. ಇದನ್ನು ಕೂಡ ನಿಮ್ಮ ಮನೆಯಲ್ಲ, ನಾವು ನಮ್ಮ ಮನೆ ಅನ್ಕೊಂಡೇ ನಾನು ರಾತ್ರಿ 11 ಗಂಟೆ 12 ಗಂಟೆವರೆಗೂ ನಿಂತ್ಕೊಂಡು ಎಲ್ಲ ನಾನು ಮಾಡಿದ್ದೀನಿ. ಅದ್ರದ್ದೇನಿಲ್ಲ, ಹುಷಾರು ತಪ್ಪಿ ಅದರಲ್ಲೂ ಮಾಡಿ ಮಾಡ್ಕೊಡ್ತೀನಿ ಅಂದ್ರಲ್ಲ. ಇಲ್ಲ, ನಾನು ಅದನ್ನೇ ಹೇಳಿದ್ನಲ್ಲ, ಅದನ್ನೇ ಹೇಳಿದ್ದು 3 ದಿವಸ ಆದ್ಮೇಲೆ ನಾನು ಮಾಡ್ಕೊಡ್ತೀನಿ ಸರ್, ರೇಟಿಗೆ ಪಕ್ಕ ಮಾಡ್ತೀನಿ ಅಂದ್ರಲ್ಲ. ನಂಗೆ ಅವಾಗೇ ಸ್ವಲ್ಪ ಧೈರ್ಯ ಬಂದಿದ್ದು. ಅಯ್ಯೋ ನನಗೆ ಮಿಸ್ ಹೊಡಿತಾ ಇದ್ದು. ಈಗ ನಾವು ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ಕೆ ಸಿದ್ದು ಮಾತಾಡೋದು. ಸ್ನೇಹಿತರೆ ನಿಮಗೆ ಆಲ್ಮೋಸ್ಟ್ ಆಗಿ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ದೆ ನಾನು. ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲ ಥರ ನೀವು ಫೋಟೋಸ್ಗಳನ್ನು ನೋಡಿದ್ದೀರಿ. ಆಲ್ಮೋಸ್ಟ್ ಆಗಿ ನಾನು ಮಾಡ್ತಿರ್ತಕ್ಕಂಥ ಸ್ಟ್ಯಾಚು ಬಗ್ಗೆ ನಾನು ಈಗ ಆಲ್ರೆಡಿ 15 ದಿನದಿಂದ ಬಿಡ್ತಾ ಇದ್ದೆ. ಎಲ್ಲರೂ ನೀವು ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ. ಎಲ್ಲ ಅಂದರೆ 10K 20K 30Kವರೆಗೂ ಎಲ್ಲ ನೀವು ಶೇರ್ ಮಾಡಿ ಓಡಿಸಿದ್ದೀರಾ. ಅದನ್ನು ಇವತ್ತು ನಿಮಗೆ, ಯಾಕಂದರೆ ರಿಯಲ್ ಆಗಿ ನಾನು ಹೇಳಿದ್ನಲ್ವ, ಬದುಕಿರುವಾಗಲೇ ತಂದೆ ತಾಯಿಯನ್ನು ದೇವರನ್ನಾಗಿ ಪೂಜಿಸ್ತಾರೆ ಅಂಥೇಳಿ ಹೇಳಿದ್ನಲ್ಲ. ಯೂಟ್ಯೂಬಲ್ಲಿ ಕೂಡ ನೋಡಿದ್ದೀರಾ. ಅದನ್ನೇ ಇವಾಗ ನಿಮಗೆ ರಿಯಲ್ ಆಗಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಆವತ್ತು ನಾವು ಗೋಡೆಗೆ ಒಂದು ಫೋಟೋ ಹಾಕಿರ್ತೀವಿ, ಆ ಫೋಟೋ ನೋಡ್ಕೊಂಡು ಸ್ಟ್ಯಾಚು ಮಾಡ್ತಾ ಇರ್ತೀವಿ. ಬಟ್ ಇವತ್ತಿನ ದಿನ ಏನಂದರೆ ಅವ್ರನ್ನೇ ತಂದೆ ತಾಯಿನೂ ಕೂಡ ಅವ್ರು ನಾನು ನಿಲ್ಲಿಸ್ಕೊಂಡಿದ್ದೀನಿ, ಮತ್ತು ಅವ್ರ ಸ್ಟ್ಯಾಚು ಕೂಡ ಒಳಗಡೆ ಇಟ್ಟಿದ್ದೀವಿ. ಮತ್ತು ಹಿಂಗಾಗಿ ನಾನು ನಿಮಗೆ ಖುದ್ದಾಗಿ ಲೈವ್ ಮುಖಾಂತರನೇ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಅಲ್ಲಿ ಸ್ಟ್ಯಾಚು ಅವರಿಬ್ಬರದೂ ಅವ್ರ ಅಪ್ಪ ಅಮ್ಮಂದೂ ಕೂಡ ಅಲ್ಲಿ ಮೇಲ್ಗಡೆ ಮಾಡಿ ಇಟ್ಟಿದ್ದೀವಿ. ಮತ್ತು ಇದು ದೇವ್ರ ಕೋಣೆ. ಇದು ಅವರು ಹೊಸದಾಗಿ ಮನೆ ಕಟ್ಸಿದ್ದಾರೆ. ಮನೆ ಕಟ್ಸಿರೋದಕ್ಕೆ ಈ ಒಂದು ಅವರು, ನಾನು ಅದೇ ಹೇಳಿದ್ನಲ್ಲ, ನಮಗೆ ತಂದೆ ತಾಯಿನೇ ದೇವರು. ಆ ಥರನಾಗಿ ಬರೀ ಬಾಯಿಂದ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ತಂದೆ ತಾಯಿನೇ ದೇವರು, ಅಪ್ಪ ಅಮ್ಮನೇ ದೇವರು ಅಂತೇಳಿ. ಆ ದೇವರ ಸ್ವರೂಪವಾಗಿ ಅವ್ರು ಮಾಡಿದ್ದಾರೆ ಇವಾಗ. ಅದಕ್ಕಾಗಿ ಅದ್ರ ಬಗ್ಗೆ ಅವರೂ ಕೂಡ ಅವತ್ತಿನ ದಿನ ಮಾತಾಡಿದ್ದಾರೆ. ನೀವು ಯೂಟ್ಯೂಬಲ್ಲಿ ಹೋಗ್ಬೇಕಾದ್ರೆ ನೋಡಿ, ನೀವು ಡಾಕ್ಟರ್ ಕೆ ಸಿದ್ದು ಆರ್ಟ್ಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಅಲ್ಲೆಲ್ಲ ನೀವು ಕ್ಲಿಯರಾಗಿ ನಾವು ಒಂದು ಅರ್ಧ ಗಂಟೆವರೆಗೂ ಡಿಸ್ಕಸ್ ಮಾಡಿದ್ದೀವಿ ಅದ್ರ ಬಗ್ಗೆ. ಈಗ ಯಾಕಂದರೆ ಗೃಹ ಪ್ರವೇಶ ಇದೆ ಇವತ್ತು, ಹಿಂಗಾಗಿ ಇನ್ನೂ ಸ್ವಲ್ಪ ಅವ್ರ ಕೆಲಸಗಳಿದ್ದಾವೆ. ಇದಕ್ಕಾಗಿ ನಾವು ಇವತ್ತು ಹಂಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಬಟ್ ಅದಕ್ಕಾಗಿ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಇವಾಗ. ಸರ್ ನಮಸ್ಕಾರ. ನಮಸ್ತೆ ಸರ್. ಇವಾಗ ನಿಮ್ಮದು ಗೃಹ ಪ್ರವೇಶ ಆಯಿತು, ಎಲ್ಲ ಆಯಿತು, ಸ್ಟ್ಯಾಚು ಇಟ್ಟಿದ್ದೀರಿ. ಇವಾಗ ಹೆಂಗೆ ಅನ್ನಿಸ್ತಾ ಇದೆ ಸರ್ ನಿಮಗೆ? ಸರ್ ಅದೇ ಹೇಳಿದ್ನಲ್ಲ, ಹೌದು. ನಾನು ಗುರು ಪ್ರವೇಶಕ್ಕೆ ಅದನ್ನು ಫಿಕ್ಸ್ ಮಾಡಬೇಕು ಅಂದಿದ್ದು. ಓಕೆ. ಅದೇ ಕಾನ್ಸೆಪ್ಟ್ ನಂದೇನಂದರೆ, ಕಷ್ಟದಾದವ್ರದ್ದು ಯಾರ್ದು ಮರಿಬಾರ್ದು. ಓಕೆ. ಆ ಉದ್ದೇಶಕ್ಕೆ ನಾನು ಈ ಗುರು ಪ್ರವೇಶ ಫಿಕ್ಸ್ ಮಾಡಿದ್ದು. ಓಕೆ. ಅದಕ್ಕೇ ಅವ್ರದ್ದು ಇಟ್ಟು ಪೂಜೆ ಮಾಡಬೇಕು ಅಂತ ಆ ಡೇಟೇ ಫಿಕ್ಸ್ ಮಾಡಿ ಮಾಡ್ತಾ ಇರೋದು. ಇವಾಗ ಎಷ್ಟು ಹೆಚ್ಚು ಕಮ್ಮಿ ಒಂದು 400 ಜನ ಬಂದಿದ್ರು. ಎಲ್ಲ 400 ಜನ ನೋಡ್ಕೊಂಡು ಹೋಗಿದ್ದಾರೆ ಇವತ್ತು. ಓಕೆ. ಓಕೆ. ನೋಡಿದರೆ ಎಲ್ಲ ಚೆನ್ನಾಗಿದೆ ಅಂದವ್ರೆ. ಯಾರೇನು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾರು ಅದು ಏನಾನ ಹೇಳಿರ್ಬೋದು. ಬಟ್ ಏನಂದ್ರೆ ನನ್ನ ಕಾನ್ಸೆಪ್ಟ್ ಏನಿತ್ತು, ದೇವ್ರ ಮನೇಲಿ ಕೆಳಗಡೆ ಫೋಟೋ ನನ್ನ ಅಪ್ಪ ಅಮ್ಮನ ಇಡಬೇಕು ಅಂದಿದ್ದು. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ನಮ್ಗೆ ಆರೇ ದೇವರು. ಓಕೆ. ಫಸ್ಟ್ ನೆಕ್ಸ್ಟ್ ಬೇರೆ ನೆಕ್ಸ್ಟು. ಓಕೆ. ಎಲ್ಲ ಅದನ್ನೇ ಹೇಳೋದು. ಫಸ್ಟ್ ಇದ್ದಾಗ ಎಲ್ಲ ತಂದೆ ತಾಯಿ ಪೂಜಿಸ್ಬೇಕು. ಸತ್ ಮೇಲೆ ನಾವು ಅದು ಮಾಡಿದ್ರೆ ಅವತ್ತು ಹೇಳಿದ್ನಲ್ಲ, ಸತ್ ಮೇಲೆ ನಾವೇನು ಮಾಡಿದ್ರೆ ಏನು ಸಿಗಲ್ಲ. ಇದ್ದಾಗೇನೆ ನಮ್ಗೆ ಏನಾಗುತ್ತೋ ಅದು ಮಾಡ್ಬಿಡ್ಬೇಕು ಅಷ್ಟೇ. ಅದೇ ಕಾನ್ಸೆಪ್ಟ್, ಬೇರೆ ಇನ್ನೇನಿಲ್ಲ. ಒಳ್ಳೆ ಎಲ್ಲ ನೋಡಿದ್ದಾರೆ. ಗುರು ಪ್ರವೇಶಕ್ಕೆ ಇದೆ ನಾನು ಇದು ಮಾಡಬೇಕು ಅಂತಿದ್ದು, ಈಗ ಮಾಡಿದ್ದೀನಿ. ಓಕೆ. ಇವಾಗ ನೀವು ಒಂದು ಕನಸನ್ನು ಕಟ್ಕೊಂಡಿದ್ದೀರಲ್ಲ, ಮನೆ ಕಟ್ಸಿದ ಮೇಲೆ ನಾನು ಈ ಥರ ಇರ್ಬೇಕು ಅನ್ನೋದ್ರ ಬಗ್ಗೆ ಇವಾಗ ನಿಮಗೆ ಹೆಂಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ ನಿಮಗೆ? ಸರ್ ಹೇಳಿದ್ನಲ್ಲ, ಇದೇ ಹೆಚ್ಚು ಕಮ್ಮಿ ನಮ್ಮದು 3 ವರ್ಷ ಪೆಂಡಿಂಗ್ ಇತ್ತು. ಮನೆ ಕಟ್ಟಿ ಮಾಡಬೇಕು ಅಂತ ಫಂಕ್ಷನ್ ಅಂತ ಇದ್ದಿದ್ದು 3 ವರ್ಷ. ಇವತ್ತು ಯಾರ್ಯಾರ ಮುಂದೆ ನಾನು ತೋರಿಸ್ಬೇಕು ಅನ್ಕೊಂಡಿದ್ನ ಎಲ್ಲರೂ ನೋಡಿದಾಯ್ತು, ಎಲ್ಲ ಹೋಗಿದೆ. ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ, ಬಿಡ್ತೀನಿ, ನನ್ನ ಇದರಲ್ಲೇ ಬಿಡ್ತೀನಿ. ಪೆಂಡಿಂಗ್ ಇದೆ, ನಂದು ಐತೆ. ನಾನೇನು 3 ವರ್ಷದಿಂದ ಪೆಂಡಿಂಗ್ ಮಡಗಿದ್ದೆ, ಅದೆಲ್ರಿಗೂ ಉತ್ತರ ಆಗಬೇಕು. ಕೆಲವರು ಮನೆ ಇಲ್ಲ ಅಂತಿದ್ರು, ಯಾವ್ದಿಲ್ಲ ಅಂತ ಎಲ್ಲ ಏನೇನು ಅಂದಿದ್ರು, ಎಲ್ಲ ಇವತ್ತೆಲ್ಲ ಫುಲ್ಫಿಲ್ ಆಗಿದೆ. ಮನೆ ಆಯ್ತು, ಇದು ಆಯ್ತು, ಎಲ್ಲಾನು ನೋಡಾಯ್ತು. ಎಲ್ಲರೂ ಶಾಕ್ ಆಗವ್ರೆಲ್ಲ, ಒಟ್ಟು ಖುಷಿನೂ ಪಟ್ಟವ್ರೆ. ಅಷ್ಟೇ ನನ್ನ ಉದ್ದೇಶ. ಅದೇ ಮಾಡ್ಬೇಕಿತ್ತು, ನಾನು ಮಾಡಿದೀನಿ. ನನ್ನ ಮನೆ, ನನ್ನ ದುಡ್ಡು, ನನ್ನ ಕಾಸು. ಇಲ್ಲಿ ಯಾರೇನಾದ್ರು ಹೇಳ್ಬೋದು, ಅದು ಅಲ್ಲಿರ್ಬಾರ್ದು, ಇದು ಹಿಂಗಿರ್ಬಾರ್ದು, ಅದು ನನ್ ಬೇಡ. ಕರೆಕ್ಟ್. ನನ್ಗೆ ಕಮ್ಮಿ ನಾವು ಹುಟ್ಟಿದ ಯಾರಿಂದ, ಅವರಿಂದ ನಾವು ಹುಟ್ಟಿರೋದು. ಅವ್ರು ಬಂದ್ಮೇಲೆ ನೆಕ್ಸ್ಟ್ ಎಲ್ಲ ನಾವು ದೇವರು ಅಂತ ನೋಡಿರೋದು. ಕರೆಕ್ಟ್.
ಹಂಗಾಗಿ ಅವ್ರು ಫಸ್ಟ್ ಇರಲಿ, ಆಮೇಲೆ ನೆಕ್ಸ್ಟು ದೇವರು. ಅಷ್ಟೇ. ಓಕೆ ಓಕೆ. ಈಗ ನೋಡಿ, ಈಗ ಸುಮಾರು ಜನ, ಎಷ್ಟೋ ಜನ ತಂದೆ ತಾಯಿ ಸತ್ ಮೇಲೆ ಅನ್ನದಾನ ಮಾಡೋದು ಅಥವಾ ಇನ್ನೇನೋ ಮಾಡೋದು ಹಿಂಗೆಲ್ಲ ಮಾಡ್ತಾರೆ. ಬದುಕಿರುವಾಗಲೇ ಅವ್ರಿಗೊಂದು ತುತ್ತ ಅನ್ನ ಹಾಕೋದ್ರಲ್ಲಿ ಬಿಟ್ಬಿಟ್ಟು ಈಗ ಸತ್ ಮೇಲೆ ಎಷ್ಟೋ ತಿಥಿಗಳು ಮಾಡ್ತಾರೆ, ಕಾರ್ಯಗಳು ಮಾಡ್ತಾರೆ. ಅದ್ರ ಬಗ್ಗೆ ಏನು ಅನಿಸ್ತಾ ಇದೆ ನಿಮ್ಗೆ? ಈಗ ಆಡಂಬರವಾಗಿ ಖರ್ಚುಗಳು ಮಾಡ್ತಾ ಇರ್ತಾರೆ, ತಂದೆ ತಾಯಿ ಸತ್ ಮೇಲೆ ಖರ್ಚು ಮಾಡ್ತಾ ಇರ್ತಾರೆ. ಅವ್ರನ್ನ ಬದುಕಿರುವಾಗಲೇ ನಾವು ಆತರ ನೋಡ್ಕೊಳ್ಳೋದು, ಅದೇ ನನ್ನ ಉದ್ದೇಶ. ಸತ್ ಮೇಲೆ ಸುಮಾರು ಖರ್ಚು ಮಾಡ್ತಾರೆ, ಅನುದಾನ ಮಾಡ್ತಾರೆ, ಮತ್ತೊಂದು ಏನೋ ಮಾಡ್ತಾರೆ. ಇದ್ದಾಗೆ ಮಾಡ್ಬಿಡ್ಬೇಕು. ನಮ್ಗೆ ಏನ್ ಅನ್ಸೈತೆ, ನಮ್ಮ ಆಸೆ ಏನಾಯ್ತೋ ಅದನ್ನ ನಾವು ಫುಲ್ಫಿಲ್ ಮಾಡ್ಕೊಂಡ್ಬಿಡ್ಬೇಕು. ನಾವ್ ಇನ್ನೊಬ್ರನ್ನ ಅವ್ರೇನ್ ಅನ್ಕೋತಾರೋ ಇವ್ರು ಏನ್ ಅನ್ಕೋತಾರೋ ಅನ್ಕೊಳಕ್ ಹೋಗ್ಬಾರ್ದು. ಇದ್ದಾಗ ನಾವು ಮಾಡ್ಬಿಡ್ಬೇಕು ಅಷ್ಟೇ. ಯಾರ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಸ್ನೇಹಿತರೆ, ನೋಡಿದ್ರಲ್ವಾ, ಈಗ ನಾನು ನಿಮಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ಈ ಥರನಾಗಿ ಮಕ್ಕಳು, ಇವರು ಕೂಡ ಇಂಥ ಮಕ್ಕಳನ್ನ ಪಡಿಬೇಕಾದ್ರೆ ಪುಣ್ಯ ಮಾಡಿದ್ದಾರೆ. ಯಾಕಂದರೆ ಇಂಥವರು ಈ ಭೂಮಿ ಮೇಲೆ, ಈ ಜಗತ್ತು ಮೇಲೆ ಇದ್ದರೆ ಯಾವ ಅನಾಥಾಶ್ರಮಗಳು ಹುಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಯಾಕಂದರೆ ಈ ಥರನಾಗಿ ತಂದೆ ತಾಯಿಗಳನ್ನು ಪೂಜೆ ಮಾಡಿ ಈ ಥರ ಇಟ್ಕೊಂಡುನೆಲ್ಲ ಮಾಡ್ತಾರೆ ಅಂದಮೇಲೆ ನಾವು ವೃದ್ಧಾಶ್ರಮದ ಅವಶ್ಯಕತೆನೇ ಬರಲ್ಲ. ಎಷ್ಟೋ ಜನ ವೃದ್ಧಾಶ್ರಮಗಳಿಗೆ ಹಾಕ್ತಾರೆ. ಯಾಕೆ ಹಾಕ್ತಾರೆ ಹೇಳಿ? ಅವರು ನಮ್ಮನ್ನು 9 ತಿಂಗಳು ಹೊತ್ತು ಹೊಟ್ಟೆಯಲ್ಲಿ ಇಟ್ಕೊಂಡು ಆಚೆ ಹಾಕಿ, ನಮಗೆ ಶಿಕ್ಷಣ ಕಲಿಸಿ, ಬಟ್ಟೆ ಹಾಕಿ, ನಮ್ಮನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತಾರೆ. ಲಾಸ್ಟಲ್ಲಿ ನಾವು ರೆಕ್ಕೆ ಬಂದ ಪುಚ್ಚ ಥರ ನಾವು ಹಾರಿ ಆ ಕಡೆ ಹೋಗ್ಬಿಡ್ತೀವಿ, ತಂದೆ ತಾಯಿನ ಎಲ್ಲೋ ಒಂದು ಕಡೆ ಬಿಟ್ಬಿಡ್ತೀವಿ. ಸ್ನೇಹಿತರೆ, ಈ ಥರದಾಗೆ ಸಿಗೋದು 100ಕ್ಕೆಲ್ಲ 1000ಕ್ಕೆ ಒಬ್ಬರು ಈ ಥರ ಸಿಗ್ತಾ ಇರೋದಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ದಿನಮಾನಗಳಲ್ಲಿ ಮತ್ತೆ ನಿಮಗೆ ಇದರದ್ದು ಏನಿದೆ ಅನ್ನೋದ್ರ ಬಗ್ಗೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಇನ್ನೊಂದು ಹೇಳಿ ಸರ್, ಹೇಳಿ. ಈ ಗ್ಯಾಪಲ್ಲಿ ಬೇಗ ಆಗ್ಬೇಕಿದ್ದು ಸೆಂಟ್ರಲ್ಲಿ ನಿಮ್ದೊಂದು ಸ್ವಲ್ಪ ಇದಾಗೋಯ್ತು. ನಿಮ್ಮ ತಂಗಿ ಯಜಮಾನ್ರು ತಿರೋದ್ರು, ನನಗೆ ಆದ್ರೂ ಬೇರೆ ಸ್ವಲ್ಪ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ನನಗೆ 3 ದಿವಸ ನಿದ್ದೆ ಮಾಡಿದ್ದಿಲ್ಲ. ಅವ್ರು ಬೇರೆ ತೀರೋಗವ್ರೆ, ನಾವೇನು ಕೇಳಕ್ಕಾಗಲ್ಲ ಸರ್, ನಮ್ಗೆ ಅರ್ಜೆಂಟ್ ಕೊಡಿ ಅಂತ ಅನ್ನಕ್ಕಾಗಲ್ಲ. ಸ್ವಂತ ನಿಮ್ಮ ತಂಗಿ ಗಂಡ ಬೇರೆ. ನಾನು ಬೇರೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ನನಗೆ ನಂಬಲ್ಲ, 3 ದಿವಸ ನಿದ್ದೆ ಮಾಡಿಲ್ಲ. ಬೇರೆ ಕೆಲಸ ಮಾಡೋಕ್ಕಾಯ್ತಲ್ಲ, ಏನು ಮಾಡೋದಲ್ಲ, ಆ ಡೇಟ್ಗೆ ಫಿಕ್ಸ್ ಇರಬೇಕು ಅಂತ ನನ್ನ ಕಾನ್ಸೆಪ್ಟು. ಹಂಗೆ ಇದರಲ್ಲಿ ಹೆಂಗೋ ಹುಷಾರು ತಪ್ಪಿ ಹೆಂಗೋ ಮಾಡಿರಲ್ಲ, ಅದಕ್ಕೆ ನಾವು ನಿಮ್ಗೆ ಬಹಳ ಇಲ್ಲ ಸರ್ ವಿಶ್ವಾಸದಲ್ಲಿ ಮಾಡಿದೀರಾ. ಒಂದು ವಾರ ನೈಟ್ ಅಂಡ್ ಮಾಡಿದೀರಾ, ಹುಷಾರು ಇಲ್ದಂಗೆ ಮಾಡ್ಬಿಟ್ಟಿದ್ದೀರಾ. ಒಟ್ಟಿನಲ್ಲಿ ಇವತ್ತು ಫುಲ್ಫಿಲ್ ಆಯ್ತು. ಏನಂದ್ರೆ ಇವತ್ತು ನೀವೇನೋ ಇದು ಕೊಟ್ಟಿಲ್ಲ ಅಂದ್ರೆ ಅದು ನನಗೆ ಫುಲ್ಫಿಲ್ ಆಯ್ತಿಲ್ಲ, ಅನ್ಸ್ಯಾಟಿಸ್ಫ್ಯಾಕ್ಷನ್ ಅದು ಇದ್ದದೇ ಒಂದು ಫುಲ್ಫಿಲ್. ಹಂಗಾಗಿ ನಾನು ಇದು ಇರ್ಲೇಬೇಕು ಅಂತ ಹೇಳಿ ಇವತ್ತು ಹೇಳಿದ್ದಾರೆ. ಇವತ್ತೇ ಇದು ಫುಲ್ಫಿಲ್. ಬೇರೆ ನೆಕ್ಸ್ಟ್ ಇದು ಬಂತಲ್ಲ, ಇದೇ ನನ್ ಕಾಯ್ತಿದ್ದು ಕೊಟ್ಟಿದ್ಗೆ ನಿಮ್ಗೆ ಬಹಳ ಇಲ್ಲ. ನಾನಾದ್ರೂ ಅಷ್ಟೇ, ಕೆಲಸಗಳು ಹಿಡ್ಕೊಂಡ್ಮೇಲೆ ನನಗೆ ಎಷ್ಟೇ ಒತ್ತಡಗಳು ಇದ್ರೂ ಕೂಡ ನಾನು ಅದನ್ನ ಕಂಪ್ಲೀಟ್ ಮಾಡೋವರೆಗೂ ಬಿಡಲ್ಲ. ನಾನು ಹಗಲೇ ಆಗಲಿ ರಾತ್ರಿ ಆಗಲಿ ಆ ಕೆಲಸ ಕಂಪ್ಲೀಟ್ ಮಾಡೋವರೆಗೂ ಬಿಡಲ್ಲ ನಾನು. ಆ ಥರ ನಾನು ಇರಲಿ ಸರ್. ಆದಷ್ಟು ನಿಮಗೂ ದೇವ್ರು ಇನ್ನೂ ಒಳ್ಳೇದು ಮಾಡಿ. ಅಮ್ಮ ನೋಡಿ, ಇಂಥ ಮಕ್ಕಳನ್ನ ಪಡೆದಿದ್ದಕ್ಕೆ ನಿಮಗೂ ಕೂಡ ಹೆಂಗ್ ಅನಿಸ್ತಾ ಇದೆ? ಸಂತೋಷ ತಾನೇ? ತುಂಬಾ ಹೇಳಿ. 11 ಗಂಟೆ ಆಗಲಿ 1 ಗಂಟೆ ಆಗಲಿ ನಮ್ಮ ಕೆಲಸವನ್ನು ಮುತುವರ್ಜಿಯಾಗಿ ಇಲ್ಲ ಮಾಡಿದ್ದೀನಿ. ಇದನ್ನು ಕೂಡ ನಿಮ್ಮ ಮನೆಯಲ್ಲ, ನಾವು ನಮ್ಮ ಮನೆ ಅನ್ಕೊಂಡೇನೆ ನಾನು ರಾತ್ರಿ 11 ಗಂಟೆ 12 ಗಂಟೆವರೆಗೂ ನಿಂತ್ಕೊಂಡು ಎಲ್ಲ ಮಾಡಿದ್ದೀನಿ. ಅದ್ರದ್ದೇನಿಲ್ಲ. ಹುಷಾರು ತಪ್ಪಿ ಅದರಲ್ಲೂ ಮಾಡಿ ಮಾಡ್ಕೊಡ್ತೀನಿ ಅಂದ್ರಲ್ಲ. ಇಲ್ಲ, ನಾನು ಅದನ್ನೇ ಹೇಳಿದ್ನಲ್ಲ, ಅದನ್ನೇ ಹೇಳಿದ್ದು. 3 ದಿವಸ ಆದ್ಮೇಲೆ ನಾನು ಮಾಡ್ಕೊಡ್ತೀನಿ ಸರ್, ಡೇಟಿಗೆ ಪಕ್ಕ ಮಾಡ್ತೀನಿ ಅಂದ್ರಲ್ಲ. ನಂಗೆ ಅವಾಗೇ ಸ್ವಲ್ಪ ಧೈರ್ಯ ಬಂದಿದ್ದು. ನನಗೆ ಮಿಸ್ ಹೊಡಿತಾ ಇತ್ತು. ಈಗ ನಮ್ಮ ನಿಮ್ಮ ಬೇರೆ ಯಾರಾಗಿರೋ ಮಾತಾಡ್ಬೋದಿತ್ತು, ಸ್ವಂತ ನಿಮ್ಮ ಇವರು ಆಗಿರೋದ್ರಿಂದ ನಾವೇನು ಮಾತಾಡಕ್ ಆಗಲ್ಲ. ಆ ಡೇಟ್ಗೆ ಆಗಿಲ್ಲ ಅಂತ ಅದೇ ಫಿಕ್ಸ್ ಆಗಿದ್ದು. ಆಮೇಲೆ ಹೇಳಿರಲ್ಲ ಸರ್ 100% ಮಾಡ್ತಿದ್ರಲ್ಲ, ಅವಾಗ ಇನ್ನೂ ಧೈರ್ಯ, ನನಗಿನ್ನೂ ಹುಮ್ಮಸ್ಸು. ಡೇಟ್ಗೆ ಆಗಿಲ್ಲ ಆಯ್ತಲ್ಲ. ಇವತ್ತು ಎಲ್ಲ ಫುಲ್ಫಿಲ್ ಸರ್. ನಿಮ್ಗೆ ಏನು ಅನಿಸ್ತಿದೆ ಇವಾಗ? ಇಲ್ಲ, ನನಗೆ ತುಂಬ ಸಂತೋಷ. ನಾನು ಅದನ್ನೇ ಹೇಳಿದೆಲ್ಲ, ಅವತ್ತೂ ಕೂಡ ನಾವು ಚರ್ಚೆ ಮಾಡ್ಕೊಂಡು ಮಾತಾಡಿದೀವಲ್ಲ, ಅವತ್ತೂ ಹೇಳಿದ್ನಲ್ಲ ನಾನು ನಿಮಗೆ. ಹಿಂಗಾಗಿ ನಾನು ಇದನ್ನು ಮಾಡಿದ್ದೀನಿ. ಒಂದು ನಿಮಿಷ. ಅದಕ್ಕೆ ನಾನು ಅವತ್ತೂ ಕೂಡ ನಾನು ಮಾತಾಡಿದ್ದೀನಲ್ಲ, ಅವತ್ತೂ ಹೇಳಿದ್ನಲ್ಲ ಸರ್, ಏನೇ ಆಗಲಿ 100% ಆ ಡೇಟಿಗೆ ಕೊಡ್ತೀನಿ. ನಾನು ಫಸ್ಟ್ ಆಫ್ ಆಲ್ ನನಗೆ ನಾ ಹೇಳಿದಿಲ್ಲ, ಆರ್ಡರ್ಗಳು ತಗೊಳ್ಳಲ್ಲ. ನಾನು ತಗೊಂಡ್ರೆ ಆ ಡೇಟ್ ಯಾವ ಡೇಟ್ ಇರುತ್ತೆ ಆ ಡೇಟಿಗೆ ನನಗೆ ಏನೇ ಆದ್ರೂ ನಾನು ಮಾಡಿಕೊಡ್ತೀನಿ ಅಂತ ನೀನು ಅವತ್ತೂ ಹೇಳಿದ್ದೀನಿ. ಆಲ್ರೆಡಿ ನೀವು ಕೊಟ್ಟು ಎಷ್ಟು ದಿನ ಆಯ್ತು ಸರ್? ಯಾಕಂದರೆ ನನ್ನ ವೀಕ್ಷಕರು ಕೂಡ ನಾನು ಹೇಳ್ಬೇಕಾಗುತ್ತೆ. ಯಾಕಂದರೆ ಸುಮಾರು ಜನ ಏನಂತಾರೆ, ಏನು ಇವಾಗ ನಾವು ಆರ್ಡರ್ ಕೊಡೋಕ್ಕೆ ಇವ್ರಿಗೆ 2 ತಿಂಗಳು ಮಾಡಕ್ಕೆ ಬೇಕಾ, ಅಲ್ಲ 1 ತಿಂಗಳು ಬೇಕಾ, 1.5 ತಿಂಗಳು ಬೇಕಾ, ಇಷ್ಟು ಅಂತ ಕೇಳ್ತಿರ್ತಾರಲ್ಲ. ಅವ್ರಿಗೆಲ್ಲ ನೀವೇನು ತಿಳ್ಸಕ್ಕೆ, ನೀವು ಖುದ್ದಾಗಿ ನಾನು ವರ್ಕ್ ನೋಡಿದ್ದೀರಾ. ಯಾಕಂದರೆ ನನ್ನ ಶ್ರಮ ನೋಡಿದ್ದೀರಾ, ಎಷ್ಟು ದಿನ ತೊಗೊತೀನಿ, ಏನು ನೀವು ಯಾವಾಗ ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಒಂಚೂರು ತಿಳಿಸ್ಬಿಡಿ. ನೀವು ಕೊಟ್ಟಿರೋ ಡೇಟು, ಇವಾಗ ಬಂದಿರೋ ಡೇಟು.
ನಂದು ಹೆಚ್ಚು ಕಮ್ಮಿ 1.5 ತಿಂಗಳು ಆಗಿರ್ಬೋದು. 1.5 ತಿಂಗಳು ಅಷ್ಟೇ. 1.5 ತಿಂಗಳು ಅದರಲ್ಲೂ ಸ್ವಲ್ಪ ಒಂದು 15-20 ವಾರ ಅಂತ ಹೊಂಟೋಗ್ಬಿಟ್ಟೈತೆ ನಿಮ್ದು. ಹಂಗೆ ಅದರಲ್ಲೇ 1.5 ತಿಂಗಳು ಅಂದ್ರೆ 1 ತಿಂಗಳು ಹೆಚ್ಚು ಕಮ್ಮಿ ಅನ್ಕೊಳ್ಳಿ. ಅದು ಅಮ್ಮಂದಂತೂ 1 ವಾರದಲ್ಲೇ ರೆಡಿ ಆಗೈತಿ. ಒಂದು ವಾರದಲ್ಲೇ ರೆಡಿ. ಯಾಕಂದ್ರೆ ಅದನ್ನು ಡೇ ನೈಟ್ ಕುತ್ಕೊಂಡು ಮಾಡಿದೆ ಸರ್ ಅದನ್ನ. ಯಾಕಂದ್ರೆ ಇಷ್ಟು ಫಾಸ್ಟ್ ಆಗಿ ನಾನು ವರ್ಕ್ ಮಾಡಿಲ್ಲ. ನಾನು ಅದನ್ನು ಹೇಳ್ತೀನಲ್ಲ, ನಾನು ಈ ಜೀವಂತ ಇರುವಂತ, ನಾನು ಅವತ್ತನೇ ಯೂಟ್ಯೂಬ್ ಅಲ್ಲಿ ಕೂಡ ಹಾಕಿದ್ದೆ. ನಾನು ಜೀವಂತ ಇರುವಾಗಲೇ ತಂದೆ ತಾಯಿಯನ್ನು ಮಾಡಿಸಿದಂತ ಮಗ ಅಂತ ಹೇಳ್ಬಿಟ್ಟು ಅವತ್ತನ್ನ ಹಾಕಿದ್ದೀನಿ. ಯಾಕಂದ್ರೆ ಇದನ್ನು ನಾನೇ ಫಸ್ಟ್ ಟೈಮ್ ಮಾಡಿದ್ದಿದ್ದನ್ನ. ನಾನು ಎಲ್ಲರೂ ಬಂದಿದ್ದಾವೆ, ಸುಮಾರು ಬಂದಿದ್ದಾವೆ. ಡೆತ್ ಆಗಿರೋ ಫೋಟೋಗಳು ನಾನು ಮಾಡಿರೋದು ನನಗೆ ಲೆಕ್ಕ ಇಲ್ಲ. ನಾನು ಎಷ್ಟು ಮಾಡಿದ್ದೀನಿ ಅಂತ ಲೆಕ್ಕನೂ ನನಗೆ ಗೊತ್ತಾಗಲ್ಲ. ಅಷ್ಟು ನಾವು ಹಂಗೆ ತಗೊಂಡ್ರಿ, ಆರ್ಡರ್ ಮಾಡಿಕೊಟ್ಟಿದ್ದೀವಿ, ಮಾಡಿಕೊಟ್ಟಿದ್ದೀವಿ, ಹಿಂಗೆಲ್ಲ ಇದ್ದಾವೆ. ಬಟ್ ಹಿಂಗೆ ಇರುವಾಗಲೇ ಮಾಡಿಸಿರೋದು ನಿಮ್ದೇ ಪ್ರಥಮ. ನಾ ಹೇಳ್ತಾ ಇದ್ದೀನಿ ಹೆಚ್ಚಿಗೆ ಒಂದು 10 ದಿವಸದಲ್ಲಿ ಮುಗಿಸ್ಬಿಟ್ಟಿದ್ದಾರೆ ಇದು. ಅಮ್ಮನ ಮಾತ್ರ ಒಂದು 10 ದಿನದಲ್ಲಿ ಮುಗಿದಿದೆ. ಇನ್ನು ಅಪ್ಪರದ್ದು ಮಾತ್ರ ಸ್ವಲ್ಪ ಟೈಮ್ ತಗೊಂತವ. ಆದ್ರೂ ಮಾಡಿದ್ರೆ ಸರ್ ಅಷ್ಟೇ. ನಾನು ಅದರಲ್ಲಿ ನಿಮ್ಗೆ ಇಲ್ಲ ಅಷ್ಟೇ, ಏನಿಲ್ಲ. ಗಾಡ್ ಗಿಫ್ಟ್ ಸರ್, ನಮಗೂ ಏನಿಲ್ಲ. ಮುಂದುವರ್ಸಿ ಸರ್ ಅಷ್ಟೇ. ನಿಮ್ಮ ಇದು ಇನ್ನ ಜಾಸ್ತಿ ಬೆಳಿಲಿ. ಇರ್ಲಿ ಸರ್, ಓಕೆ ಅಮ್ಮ. ಇನ್ನೇನು ಹಣ ಆಸ್ತಿ ಏನು ಬೇಡ, ಮಗನೇ ನನ್ನ ಕೋಟಿ ಇದ್ದಂಗೆ, ಅಷ್ಟೇ ಸಾಕು. ಮಾಡಿದಾರಲ್ಲ ಅಷ್ಟೇ ಸಾಕು ನಮ್ಗೆ. ಇದೇ ಖುಷಿ ನಮ್ಗಷ್ಟೇ. ಅವಲೇ ಇನ್ನೊಂದು ವಿಡಿಯೋ ಇತ್ತು, ಅದು ಸ್ವಲ್ಪ ಬಿಜಿ ಆಗಿದೆ. ಅದು ಇನ್ನೊಂದು ವಿಡಿಯೋ ನೋಡಿರೋದು, ಇನ್ನೊಂದು ಇದ್ದಿದ್ರೆ ಅದನ್ನೇ ನಾನು ಮಾಡಿದ್ದು. ಅಂದ್ರೆ ಕಷ್ಟದಲ್ಲಿ ಯಾರನ್ನು ಆದವ್ರನ್ನ ಮರಿಬಾರ್ದು. ಹಂಗೆ ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡದಿಂದ ಕೂರಿಸಿ ಅವ್ರು ಪಾದ ಪೂಜೆ ಮಾಡಿ ಅದನ್ನೇ ಮಾಡಿದ್ದು. ಅದು ಫೋಟೋದಲ್ಲಿ ಬೇಕಾದ್ರೆ ಯಾವ್ದಾದ್ರು ತೋರಿಸ್ತೀನಿ. ಅವ್ರು ಕೂರಿಸಿ ಅದನ್ನೇ ಮಾಡಿದ್ದು. ಅಂದ್ರೆ ಕಷ್ಟದಲ್ಲಿ ಆಗಿದವ್ರನ್ನ ಮರಿಬಾರ್ದು. ಆ ಉದ್ದೇಶಕ್ಕೆ ಅವ್ರನ್ನೇ ಎಲ್ಲ ಕೂರಿಸಿ ಅನ್ನ ಹಾಕ್ದವ್ರು ಮರಿಬಾರ್ದು ಅಂತೇಳಿ ಅವ್ರನ್ನೆಲ್ಲ ಪಾದ ಪೂಜೆ ಮಾಡಿ ಕಳಿಸಿಕೊಟ್ಟಿದ್ದೆ. ಅದೇ ಕಷ್ಟ ಆದವ್ರು ಯಾರು ಮರಿಬಾರ್ದು. ಆ ಕಾನ್ಸೆಪ್ಟ್ ಮೇಲೆ ನಾನು ಇದು ಮಾಡಿದ್ದು. ಕರೆಕ್ಟ್ ಅಷ್ಟೇ. ಓಕೆ ಥ್ಯಾಂಕ್ ಯು ಸರ್. ಓಕೆ ಸರ್.